ಮಾಡೋಣ. ಇವಾಗ ಇಷ್ಟು ಕಷ್ಟಪಟ್ಕೊಂಡು ಎಲ್ಲ ಮಾಡಿಕೊಂಡು ಬಿಗ್ ಬಾಸ್ವರೆಗೂ ಬಂದಿದ್ದೀರಾ. ಸೊ ನಿಮ್ಮ ಕಷ್ಟದ ದಿನಗಳನ್ನ ನೆನೆಯೋದಾದರೆ, ಅಂದರೆ ನಿಮ್ಮ ಕ್ವಾಲಿಫಿಕೇಷನ್ ಏನು, ಎಷ್ಟು ಓದಿದ್ದೀರಾ, ಮತ್ತು ಇದು ಹೇಗೆ ಸ್ಟಾರ್ಟ್ ಆಗಿದ್ದು ನಿಮ್ಮದು ಜರ್ನಿ ಆ್ಯಸ್ ಎ ಸಿಂಗರ್ ಆಗಿ, ಜೊತೆಗೆ ಈಗ ಲೈಫ್ ಎಷ್ಟು ಬದಲಾಗಿದೆ ಅಂತ ನಿಮ್ಮದು ಏನೆಲ್ಲ ಹೇಳ್ತೀರಾ? ನಿಮ್ಮ ಒಂದು ಯಾರಿಗೂ ಹೇಳದೇ ಇರೋದು, ಈ ಮೂಲಕ ಉತ್ತರ ಕರ್ನಾಟಕದ ಮಂದಿಗಾದರೂ ಆಗಬಹುದು, ಕನ್ನಡಿಗರಿಗಾದರೂ ಆಗ್ಬೋದು, ಏನು ಹೇಳ್ತೀರಿ ನಿಮ್ಮ ಒಂದು ಲೈಫ್ ಜರ್ನಿ ಬಗ್ಗೆ? ನಂದು ಹೇಳಲಾರ್ದಂಥ ವಿಷಯ ಅಂತೂ ಯಾವುದಿಲ್ರಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಕೆಲವೊಂದು ಮೀಡಿಯಾದಾಗಲಿ ಒಂದು ಕೆಲವು ಇಂಟರ್ವ್ಯೂದಾಗಲಿ ಎಲ್ಲ ಪ್ರತಿಯೊಂದರೊಳಗೂ ಹೇಳಿದನು. ನಾನು ಒಬ್ಬ ಸಾಮಾನ್ಯ ಕುಟುಂಬದ ಬಂದವ, ಗ್ರಾಮೀಣ ಪ್ರತಿಭೆ. ಯಾಕಂದ್ರೆ ಒಂದು ಹೊತ್ತು ಊಟಿಗೂ ಭಾಳ ಕಷ್ಟ ಇತ್ತು. ಭಾಳ ಕಷ್ಟ ಅಂದ್ರೆ ಭಾಳ ಕಣ್ಣೀರು ಕೂಡಿಸಿ ತಿಂದೀವಿ ನಾವು. ಯಾಕಂದ್ರೆ ನನ್ನ ತಾಯಿ ತಂದೆ ಕಷ್ಟಪಟ್ಟವ್ರ ಜಗದಾಗ ಯಾರೂ ಇಲ್ಲ ಅನ್ಕೊಂಡನು. ಯಾಕಂದ್ರೆ ಅವ್ರು ನನ್ನ ಸಲುವಾಗಿ ಭಾಳ ಕಷ್ಟಪಡ್ತಾರು. ನನ್ನ ಇಷ್ಟು ಸಾಕಿಟ್ಟು ಸಲುವು ಬೇಕಾದ್ರೂ ಅವ್ರಿಗೆ ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟಪಡ್ತಾರು. ಅಂಥ ತಾಯಿ ತಂದಿನ ಪಡ್ಯಾಕ ನಾ ಪೂರ್ವ ಜನದ 7 ಜನ್ಮದಾಗ ಪುಣ್ಯ ಮಾಡಿದನು ಅನ್ಕೋತನು. ಯಾಕಂದ್ರೆ ನನ್ನ ತಂದೆ ತಾಯಿ ಅಟ್ಟು ಮುಗ್ದ ಜನ ಎಲ್ಲಿಯೂ ಸಿಗಲ್ಲ. ಇನ್ನು ಕಷ್ಟ ಅಂತ ಬಂದ್ರೆ ಸಣ್ಣವಿದ್ದಾಗ ನಂದು ಒಂದು ಅರ್ಧ ದಿನ ಹೇಳ್ತನು, ಅದು ಫಸ್ಟಿಂದ ಹೇಳ್ಕೊತ ಭಾಳ ಆಕೈತ್ರಿ. ನಂದು ಎಜುಕೇಶನ್ ಏಡ್ತು ಏಡ್ತಂದ್ರೂ ಅದ್ರಾಗ ನಾ ಅಷ್ಟು 8 ವರ್ಷ ಕಲ್ತ್ರು ಅದ್ರಾಗ ನಾ ಸರಿಯಾಗಿ 365 ದಿನ ಸಾಲಿದ್ರೊಳಗೆ ನಾ ಯಾವಾಗೂ ಅದನ್ನು ಪರ್ಫೆಕ್ಟ್ವಾಗಿ ಒಂದು 100 ದಿನ ಹೋಗಿದ್ನು, 50 ದಿನ ಹೋಗಿದ್ನು, ಅಷ್ಟೇ ಹೋಗಿದ್ನು. ಅದನ್ನಂತ ಯಾವುದೂ ಒಂದು ವರ್ಷ ಕಂಪ್ಲೀಟ್ ಅಂತ ಮಾಡಿಲ್ಲ. ಅರ್ಧಂಬರ್ಧ ಸಾಲಿ ಕಲ್ತನು. ಯಾಕಂದ್ರೆ ಅರ್ಧಂಬರ್ಧ ಸಾಲಿ ಕಲ್ತನು. ನನಗೆ ನನಗೆ ವಿದ್ಯಾಭ್ಯಾಸ ಕಡೆ ನನಗೆ ಇಂಟ್ರೆಸ್ಟ್ ಇದ್ರಿಕಿಲ್ಲ. ನನಗೆ ಸಿಂಗಿಂಗ್ ಅನ್ನೋದೊಂದು ಭಾಳ ನನ್ನ ತಲೆಯಾಗ ಸಣ್ಣಾಗಿರ್ತಾನೆ ನನ್ನ ಮೈಂಡ್ನಾಗ ಸೆಟ್ ಆಗಿಬಿಟ್ಟಿತ್ತು. ನಾ ಇದನ್ನ ಏನರ ಒಂದು ಸಾಧನೆನ ಮಾಡಬೇಕು, ಇದರಿಂದ ನಾವು ಏನಾರ ಒಂದು ಪ್ರೂವ್ ಮಾಡ್ಕೋಬೇಕು ಅನ್ನೋ ಹಠ ಒಂದು ಭಾಳ ಇತ್ತು. ಹಂಗೆ ಸಿಂಗಿಂಗ್ ಮಾಡ್ಕೋತ ಡೊಳ್ಳಿನ ಹಾಡು ಫಸ್ಟ್ ನಾ ಡೊಳ್ಳಿನ ಕಲಾವಿದ್ರೆ. ನಾನು ಒಬ್ಬ ಹಾಲು ಮತದಾಗ ಶಿವಸ್ಥಾನದಾಗ ಡೊಳ್ಳಿನ ಕಲಾವಿದ್ರೆ. ನಾನು ಹಂಗೆ ಹಾಡ್ಕೊಂತ ಒಂದು ಮಟ್ರಿಗೆ ಬನ್ನಿ ಕೆಲವೊಂದಿಷ್ಟು ಕಡೆ ಅವಾಗ ನನ್ನ ಫ್ಯಾನ್ಸ್ ಫಾಲೋ ಹೆಚ್ಚಾಯಿತು. ಜನನೂ ನನಗೆ ಒಂದು ಪ್ರತಿಯೊಂದು ಗ್ರಾಮೀಣಗಾಗಲಿ ಪ್ರತಿಯೊಂದು ಹಳ್ಳಿಗೆಲ್ಲ ಕರ್ಸ್ಕೊಂತ ಮಾಡು ಚಂದ ಹಾಡ್ತಾನೆ, ಅವನ ಕರ್ಸೋದು ಅಂತ ಹೇಳಿ ಪ್ರತಿಯೊಬ್ಬರೆಲ್ಲ ನಮ್ಮ ಬೆಳಗಾವಿ ಡಿಸ್ಟಿಕ್ದಾಗ ಆಯಿತು, ಒಂದು ಸುತ್ತಮುತ್ತ ನಮ್ಮ ಡಿಸ್ಟಿಕ್ದಾಗ ಆಯಿತು. ಯಾವ ಹಳ್ಳಿಗಳನ್ನ ಬಿಡಲಿಲ್ಲ, ಎಲ್ಲ ಪ್ರತಿಯೊಂದು ಊರಿಗೆ ಹೋಗಿ ಹಾಡಿ ಬನ್ನಿರಿ. ತದಾದ ನಂತರ ಒಬ್ಬ ಕಲಾಭಿಮಾನಿ ಬಂದ ಕಿಸಿಂದ, ಮಾಡೋಣ ನಿಮ್ಮ ಬಾಯಲ್ಲಿ ಒಂದು ಜನಪದ ಕೇಳಬೇಕು ಆಸೆ ಆಗೈತಿ, ನೀವು ಜನಪದ ಒಂದು ಹಾಡಿ ಕೊಡ್ರಿ, ನಮ್ಗೆ ಆಸೆ ಆಗೈತಿ ಅಂತ ಅಂದಾಗ ನಾನು ಅದು ಒಬ್ಬ ದೇವ್ರದ್ದು ಕಲಾವಿದ, ದೇವ್ರದ್ದು ಬಗ್ಗೆ ಹಾಡ್ತನು, ನಂಗೆ ಜನಪದ ಹಾಡ್ರಿ ನಂಗೆ ಜನ ಏನು ತಿಳ್ಕೊತಾರೋ ಏನ್ರ ಬೇಡಣ. ಯಾಕನ್ನ ಒಂದು ಶಿವಸ್ಥಾನದವನ ಒಬ್ಬ ಹಾಲು ಮತದಾಗ ಹಾಡ್ತನು, ಅದ್ರ ಬಗ್ಗೆ ನಾನು ಕೆಟ್ಟ ವಿಷಯಗಳು ಬರ್ತಾವು, ಸರಿ ಅನ್ಸೋದಿಲ್ಲ ತನ್ನಿ. ಇಲ್ಲ ನೀ ಹಾಡಲೇಬೇಕನ್ನ, ನಾವು ನಿನ್ನ ಬಾಯಲ್ಲಿ ಕೇಳಬೇಕು ಅಂದಾಗ ಅವಾಗ ಒಂದು ಸಾಂಗ್ ಹಾಡ್ನಿ. ಅದು ಒಂದು ಸಾಂಗ್ದಿಂದ ಹಂಗೆ ಇನ್ನೂ ಒಳ್ಳೆ ಎಲ್ಲ ರೆಸ್ಪಾನ್ಸ್ ಚಲೋ ಬರಾಕಾಯ್ತು ಜನರಿಂದ. ನಾ ಇಂಥ ಚಂದ ದನಿ ಐತಿ, ನೀ ಜನಪದ ಕಲಾವಿದೀನಿ, ನಿಜ ಕಲಾವಿದೀನಿ, ಒಳ್ಳೆ ಸಾಹಿತ್ಯ ಆಗ್ರಿ, ನೀ ಹಾಡಬೇಕಾ, ನೀನು ಕಂಟಿನ್ಯೂ ಮಾಡಬೇಕಾ ಅಲ್ಲ ಜನ ಸಪೋರ್ಟ್ ಮಾಡಿದಾಗ ನನ್ನೆಲ್ಲ ಫ್ರೆಂಡ್ಸ್ಗೆಲ್ಲ ಸಪೋರ್ಟ್ ಮಾಡಿದಾಗ ಹಂಗೆ ಹಾಡ್ಕೋತ ಒಂದು 2-3 ದಿವಸ ಹಂಗೆ 2, 3, 4, 5 ಹಿಂಗೆ ಹಾಡ್ಕೋತ ಬನ್ನಿ. ಒಂದು 2 ವರ್ಷ ಅಲ್ಲೇ ಬೇರೆ ಸ್ಟುಡಿಯೋದಾಗ ವರ್ಕ್ ಮಾಡಿ. ಇನ್ನು ನನಗೆ ನಮ್ಮ ತಾಯಿ ತಂದೆ ಅಂಜಾಕತ್ರು. ಯಾಕಂದ್ರೆ ನನಗೆ ಹೋದ್ರೆ ಬಸ್ಸಿಗೆ ಹೋಗ್ಬೇಕು, ಬಿಟ್ಟರೆ ಸೈಕಲ್ ಮೇಲೆ ಹೋಗ್ಬೇಕು, ಬಿಟ್ಟರೆ ಯಾರ್ದಾರ ಗಾಡಿಗೆ ಎಣ್ಣೆ ಹಾಕೊಂಡು ಹೋಗ್ಬೇಕು, ನಾ ಹಾಡು ಸ್ಟುಡಿಯೋಕ್ಕೆ ರೀ, ಬಿಟ್ಟರೆ ನಡ್ಕೊಂತ ಹೋಗ್ಬೇಕು. ಇಂಥ ಪರಿಸ್ಥಿತಿಯಾಗ ನಮ್ಮ ತಾಯಿ ತಂದೆ ಅಂಜಾಕತ್ರು. ಬ್ಯಾಡ ಪಾಣಿ ಇರೋ ಒಬ್ಬ ಮಗ, ರೋಡ್ ಹಿಡ್ದು ಹೋಗುತ್ನ್ಯಾಗ ಗಾಡಿಗಳು ಒಂದತ್ರ ಹೋಗಂಗಿಲ್ಲ, ನಿನ್ನ ಕಳ್ಕೊಂಡು ಅಂದ್ರೆ ನಮ್ಗೆ ಇರೋದು ನೀವು ಒಬ್ಬ ನಮ್ಗೆ ದಾರಿದೀಪ, ನಿನ್ನ ಮೇಲೆ ನಾವು ಎಷ್ಟೋ ಕನಸು ಕಟ್ಕೊಂಡು ಕೂತು ಎಷ್ಟೋ ದೇವ್ರಿಗೆ ಹರಕಿ ಹೋಗ್ತೀನಿ ನಾನು ಹಡ್ದು, ಅದನ್ನ ಕೊರ್ಸ್ಕೊ ನೀವು ಒಬ್ಬ ಮಗ, ನಿನ್ನ ಕಳ್ಕೊಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ನನ್ನ ತಾಯಿ ತಂದೆ ಅಂದಾಗ ನಾ ಕುತ್ಕೊಂಡು ಅಳಾಕೈತೀನಿ. ಇಂಥ ಕಷ್ಟ ದೇವ್ರು ನಮಗೆ ಕೊಟ್ಟಂಗೆ ಯಾರಿಗೂ ಕೊಡಬಾರ್ದು ಅಂತೇಳಿ ಕಿಸಿಂದ ಅನ್ಕೊಂಡ್ಬಿಟ್ಟಿಗೆ ನಮ್ಮ ಅಣ್ಣ ಅಂದ್ರೆ ಫಸ್ಟ್ ನನ್ನ ತಾಯಿ ತಂದಿಗೆ 14 ವರ್ಷ ಮಕ್ಕಳು ಇಲ್ದಾಗ ನಮ್ಮ ಕಾಕನ ಮಗನ ತೊಗೊಂಡು ಜೋಪಾನ ಮಾಡಿರ್ತಾರೋ, ಅವನ ದತ್ತಕ್ ಪುತ್ರ ಅಂತೇಳಿ ಕಿಸಿಂದ ಸ್ವೀಕಾರ ಮಾಡಿ ಕಿಸಿಂದ ಜೋಪಾನ ಮಾಡಿ ಕಿಸಿಂದ ದೊಡ್ಡವನು ಮಾಡ್ತಾರೋ. ಆ ನಂತರ ನಾ ಹುಟ್ಟುತ್ತನು. ಅವನು ಸಾಕಿ ನಾನು ಎತ್ಕೊಂಡು ಆಡಿಸಿ ಬೆಳೆಸಿರ್ತಾನು. ಅವ್ನು ಮದುವೆ ಆಗಿರ್ತೈತಿ, ಮದುವೆ ಆಗಿರ್ತೈತಿ ರೀ. ಮದುವೆ ಆಗಿ ಅವ್ನ ಜೀವನದಾಗ ಅವ್ನು ಎದ್ದಿರ್ತಾನು, ನನ್ನ ಜೀವನ ಎದ್ದಿರ್ತಾನು. ಆದರೂ ನನ್ನ ಕಷ್ಟ ನೋಡ್ಲಾರಕ್ಕಾಗಿ ಅವ್ನು ಹಿಂತಿ ಕೊಳ್ಳಾಗಿಂದ ಗಂಟನ ಸರ ಒತ್ತಿ ಇಟ್ಟಕಿಸಿಂದ ನನಗೆ ರೊಕ್ಕ ಕೊಟ್ಟ ಕಿಸಿಂದ, ನಿನಗೆ ನಾನು ಸ್ಟುಡಿಯೋ ಇಟ್ಟು ಕೊಡ್ತನು, ನೀನು ವರ್ಕ್ ಮಾಡಿ ನಿನ್ನ ಸ್ವಂತ ಸ್ಟುಡಿಯೋ ಇಟ್ಟು ನಿನ್ನ ಹಾಡಬೇಕು, ಎಲ್ಲಿ ಹೋಗೋದು ಬೇಡ, ನೀರೋ ಒಬ್ಬ ಮಗ, ನಿನ್ನ ಕಳ್ಕೊಕ್ಕೆ ನಮಗೆ ಇಷ್ಟ ಇಲ್ಲ, ನೀ ಇಲ್ಲೇ ಕುತ್ಕೊಂಡು ಹಾಡ್ಬೇಕಂದಾಗ ಅವಾಗ ನನ್ನ ತಲೆಯಾಗ ಬತ್ತು. ನನಗರೇ ಕಂಪ್ಯೂಟರ್ ಆಪ್ರೇಟ್ ಮಾಡೋಕೆ ಬರೋದಿಲ್ಲ, ರೆಕಾರ್ಡಿಂಗ್ ಮಾಡೋಕೆ ಬರೋದಿಲ್ಲ, ಹೆಂಗೆ ಮಾಡೋದು ಅಂತ ಹೇಳಿ ತಲೆಯಾಗ ದಿಗಲ್ ಬಿಡ್ತು. ನಾ ಅಷ್ಟು ಎಜುಕೇಷನ್ ಇಲ್ಲ, ನಾ ಸಾಲಿ ಕಲ್ತಿಲ್ಲ, ನನಗೆ ಹೆಂಗೆ ಮಾಡೋದು ಅಂತ ಬಂದಾಗ ಹಂಗೆ ಗಟ್ಟಿ ಧೈರ್ಯ ಮಾಡಿ ಕಿಸಿಂದ ಮಾಡಿನಿ
ಹಂಗೆ ಯೂಟ್ಯೂಬ್ದಾಗ ನೋಡ್ಕೊಂತ ಮತ್ತು ಅವ್ರನ್ನವರು ಸ್ವಲ್ಪ ಹೆಲ್ಪ್ ತೊಗೊಂತ ಅವ್ರನ್ನವ್ರು ಕೇಳ್ಕೊಂತ ಮಾಡಿ ಕಂಟಿನ್ಯೂ ಆಯಿತು ರೆಕಾರ್ಡಿಂಗ್ ಮಾಡಕೈತಿ ಪಬ್ಲಿಸಿಟಿ ಆಗಕೈತು ಅಲ್ಲಿಂದ ವೈರಲ್ಲು ಅದೀನಿ ಸಿಕ್ಕಾಪಟ್ಟಿ ಒಂದ್ಕೊಂದು ಸಾಂಗ್ಗಳು ಅಂತಿ ಜನ ಎಲ್ಲ ಸಪೋರ್ಟ್ ಮಾಡಕೈತು ಸಪೋರ್ಟ್ದಿಂದ ನಾ ಫುಲ್ ಮಾಳು ಬೆಳಕಿಗೆ ಬರಕತ್ತ ನಾ ಡ್ರೈವರ್ ಸಾಂಗ್ ಬಂತು ಅದಂತಿ ಫುಲ್ ಓಲ್ಡ್ ಫೇಮಸ್ ಆದಂಗೆ ಆಯಿತು ನಾ ಡ್ರೈವರ್ ಸಾಂಗ್ನಿಂದ ಎಷ್ಟೋ ಸಿನಿಮಾಕ್ಕೆ ಹಾಡಿನಿ ಸಿನಿಮಾದಿಂದ ನಾ ಡ್ರೈವರ್ ಸಾಂಗ್ನಿಂದ ಒಂದು ಬಿಗ್ ಬಾಸ್ ಬರೋ ಗುರ್ತಾ ಕೊಡ್ತು ಕಷ್ಟ ಅಂತ ಬಂದ್ರೆ ಹೇಳ್ಕೊಲಾರ್ದಷ್ಟು ಕಷ್ಟ ಐತಿ ಇಲ್ಲಂತಿ ನನಗೆ ಒಂದು ದಿವಸನಾಗ ಮುಗಿಯಂಗಿಲ್ಲ ಒಂದು ತಿಂಗಳರ ಬೇಕು ಕಂಟಿನ್ಯೂ ಮಾತಾಡ್ಕೊಂತ ಹೋದ್ರೆ ಫಸ್ಟ್ ನನಗೆ ಅನಿಸ್ತೈತಿ ನಂದಂತ ಹೇಳ್ಕೊಬೇಕಾದ್ರೆ ನಾ ಬೆಳೆದದ್ದು ಜರ್ನಿ ನಾ ಆಡಿದ ಆಟ ನಾ ಪಟ್ಟದ ಕಷ್ಟ ನನ್ನ ತಾಯಿ ತಂದೆ ಪಟ್ಟದ ಕಷ್ಟ ಅವ್ರು ಏನೇನು ಮಾಡ್ಯಾರು ನನ್ನ ಸಲುವಾಗಿ ನಾ ಏನೇನು ಮಾಡಿದನು ನಾ ಎಷ್ಟು ಕಾಡ್ಸಿದನು ನಾ ಎಷ್ಟು ಉಡಾಳ ನಾ ಎಷ್ಟು ಹುಂಬ ನಾ ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದ ಕೂಡಲಿ ಎಷ್ಟು ನಾ ಹೆಂಗೆ ಅದ್ದೀನಿ ನಾ ಹೆಂಗೆ ಅದನು ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಚೇಂಜಸ್ ಮಾಡ್ಕೊಂಡ್ರು ನಾನು ಯಾಕಂದ್ರೆ ನನ್ನ ಹೊರಗಿದ್ದ ಮಾಳು ನಾ ಇಲ್ಲಿ ಒಳಗೆ ಇಲ್ಲ ಯಾಕಿಲ್ಲಪ್ಪ ಅಂದ್ರೆ ನಾ ಒಂದು ಚೇಂಜ್ ಆಗಕ್ಕೆ ಹೋಗಿನಿ ಅಲ್ಲಿ ನಾ ಚೇಂಜ್ ಆದಿನಿ ನಾ ಚೇಂಜ್ ಆಗಕ್ಕೆ ಇಷ್ಟಪಡ್ತನು ಹಿಂಗೆ ಇರ್ತನು ನನಗೆ ತಾಯಿ ಒಂದು ಶಕ್ತಿ ಕೊಡ್ದಳು ನನಗೆ ದೇವ್ರು ನಾ ಇನ್ನು ಮಾಳು ಬಿಗ್ ಬಾಸ್ ಮನೆಯಾಗ ಹೆಂಗಿದ್ಲ ಹಿಂಗೆ ಇರಲಿ ಅಂತೇಳಿ ಕಿಸಂದ ದೇವ್ರಿಗೂ ನಾ ಬಿಡ್ಕೋತನು ಇನ್ಮೇಲೆ